ಇವತ್ತು ಕೇಂದ್ರ ಸರ್ಕಾರದ ಬಜೆಟ್ ಅನ್ನ ವಿತ್ತ ಮಂತ್ರಿಗಳಾದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಪ್ರೆಸೆಂಟ್ ಮಾಡಿದ್ದಾರೆ. ಬಹುಶಃ ಬಹಳ ಒಂದು ನಿರೀಕ್ಷೆ ಈ ಬಜೆಟ್ನಲ್ಲಿ, ವಿಶೇಷವಾಗಿ ಜನಸಾಮಾನ್ಯರು, ಮಧ್ಯಮ ವರ್ಗದವರು ನಮಗೇನಾದರೂ ಕೂಡ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಇನ್ಕ್ರೀಸ್ ಆಗುತ್ತೆ, ನಮಗೆ ಅದರಿಂದ ಏನು ಇವತ್ತು ಎಲ್ಲವೂ ಕೂಡ ದಿನನಿತ್ಯ ಬಳಸುವಂತ ಪದಾರ್ಥಗಳು ಎಲ್ಲವೂ ಕೂಡ ಇವತ್ತು ತುಟ್ಟಿಯಾಗಿದ್ದಾವೆ ಅಂತ ಹೇಳ್ಕೊಂಡು ಏನು ನಿರೀಕ್ಷೆಯನ್ನು ಇಟ್ಟಿದ್ರು, ಅದು ಸಂಪೂರ್ಣವಾಗಿ ಇವತ್ತೊಂದು ಸಹ ಆ ನಿರೀಕ್ಷೆ ಹುಸಿಯಾಗಿದೆ. ಅದೇ 0 to 4 lakhs ಇರುವಂತಹದ್ದು ಏನು ನಿಲ್ ಇನ್ಕಮ್ ಟ್ಯಾಕ್ಸು ಮುಂದುವರೆದಿದೆ ಹೊರತು ಅದನ್ನ 10 ರಿಂದ 15 ಲಕ್ಷಕ್ಕೆ ಇವತ್ತು ಸಹ ಏರಿಸ್ತಾರಂತೇನು ಎಲ್ಲರೂ ಆಶಯವನ್ನು ಇಟ್ಕೊಂಡಿದ್ರು, ಅದೆಲ್ಲವೂ ಕೂಡ ಹುಸಿಯಾಗಿದೆ. ಮತ್ತು ಇವತ್ತು ತಮ್ಗೆ ಗೊತ್ತಿದೆ, ಜಾಗತಿಕ ಮಟ್ಟದಲ್ಲಿ ವಿಶೇಷವಾಗಿ ಡಾಲರ್ ಮುಂದೆ ನಮ್ಮ ರೂಪಾಯಿ ಬಹಳಷ್ಟು ಕುಸಿದು ಇವತ್ತು 92 ರೂಪಾಯಿ ಅಷ್ಟುವರೆಗೆ ಬಂದಿದೆ. ಇದೇ ನರೇಂದ್ರ ಮೋದಿಯವರು ಹಿಂದೆ ವಿರೋಧ ಪಕ್ಷದಾಗಿದ್ದಾಗ, ಮುಖ್ಯಮಂತ್ರಿಗಳಾಗಿದ್ದಾಗ 2013-14 ಮುಂಚೆ ಮನಮೋಹನ್ ಸಿಂಗ್ ಅವರ ಸಮಯದಲ್ಲಿ 48-52 ಆದರೆ ಡಾಲರ್ ರೇಟ್ ಇಷ್ಟಾಗಿದೆ, ಏನು ಇದೆಲ್ಲಾನು ಅಂತ ಹೇಳಿ ಇವತ್ತು ಹೊಸ ಪ್ರಶ್ನೆ ಮಾಡಿತು. 2 ಪಟ್ಟು ಇವತ್ತು ಆಗಿದೆ. ಮತ್ತು ತಮ್ಗೆ ಗೊತ್ತಿದೆ, ಸಾಲ ಮತ್ತಿದು ಬಾರೋವಿಂಗ್ಸ್ ಯಥಾಸ್ಥಿತಿ ಹೆಚ್ಚಿಗಾಗ್ತಾ ಹೋಗಿದೆ. ಇವತ್ತು ಪರ್ ಕ್ಯಾಪಿಟಾ GDP ನೋಡಿದ್ರು ಕೂಡ ನಾವು 136ರಿಂದ 146ನೇ ಸ್ಥಾನದವರೆಗೆ ಇದ್ದೀವಿ. ಒಂದ್ ಕಡೆ ನಾವು ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಆಗ್ತಾ ಇದೀವಿ, $5 ಟ್ರಿಲಿಯನ್ ಹೋಗ್ತಾ ಇದೀವಿ ಅಂತ ಹೇಳ್ತಿದ್ವಿ. ಇನ್ನು ವಿಕಸಿತ ಭಾರತ 2047ರಲ್ಲಿ ನಾವು 10 ಟ್ರಿಲಿಯನ್ ಆಗ್ತೀವಿ, ಎಲ್ಲವೂ ಕೂಡ ಘೋಷಣೆಗಳಾಗಿ ಉಳಿದಿದ್ದಾವೆ. ಅದರ ಪ್ರಯೋಜನ ಇವತ್ತು ಸಹ ಯಾರಿಗೂ ಕೂಡ ಆಗ್ತಾ ಇಲ್ಲ. ಈ ಬಜೆಟ್ನಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕಕ್ಕೆ ಬಹುದೊಡ್ಡ ಒಂದು ಅನ್ಯಾಯ ಅಂದ್ರೆ ಏನು ಇವತ್ತು ರೈಲ್ ಕಾರಿಡಾರ್ಸ್ ಅನೌನ್ಸ್ ಮಾಡಿದ್ದಾರೆ. ಆ ಕಾರಿಡಾರ್ಸ್ ನಲ್ಲಿ ಪ್ರಮುಖವಾಗಿ ಉತ್ತರ ಕರ್ನಾಟಕ, ಅದು ಪ್ರಹ್ಲಾದ್ ಜೋಶಿ ಅವರು ಇದ್ಕೊಂಡು ಪುಣೆ ಟು ಬ್ಯಾಂಗ್ಳೂರ್ ಏನಿದೆ, ಪುನಾ ಮತ್ತು ಮುಂಬೈ ಆಗಿದೆ, ಪುನಾ ಟು ಹೈದರಾಬಾದ್ ಆಗಿದೆ. ಆದರೆ ಪುಣೆ ಮುಂಬೈ ಏನಿದೆ ಇದು ಪ್ರಮುಖವಾಗಿರುವಂತಹದ್ದು. ವಿಶೇಷವಾಗಿ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ಎಲ್ಲವನ್ನೂ ಕೂಡ ಕವರ್ ಆಗುವಂತಹದ್ದು. ಬಹಳ ದೊಡ್ಡ ಅನ್ಯಾಯವನ್ನ ಇವತ್ತು ಕೇಂದ್ರ ಸರ್ಕಾರ, ಮೋದಿಯವರ ಸರ್ಕಾರ, ನಿರ್ಮಲಾ ಸೀತಾರಾಮನ್ ಅವರು ಸಹ ನಮ್ಮ ರಾಜ್ಯಕ್ಕೆ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ಮತ್ತು ಬೆಂಗಳೂರುವರೆಗೆ ಇವತ್ತು ಸಹ ತಲುಪುವಂತಹದ್ದು ಬಹಳ ದೊಡ್ಡ ಒಂದು ಎಕಾನಮಿಕ್ ಕಾರಿಡಾರ್ ಇತ್ತು. ಇದು ಕೇವಲ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಭಾರತ ದೇಶದ ಒಂದು ಪ್ರಮುಖವಾದಂತಹ ಕಾರಿಡಾರ್ ಇದು. ನಾವು ಬಹಳ ನಿರೀಕ್ಷೆಯನ್ನು ಹೊಂದಿದ್ದೀವಿ. ಹಿಂದೆ ಪುಣೆ ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ವೇ ಬಗ್ಗೆ ಮಾತನಾಡ್ತೀವಿ, ಅದು ಕೂಡ ನನಗುದ್ದಿಗೆ ಬಿದ್ದಿದೆ. ಈಗ ಈ ಕಾರಿಡಾರ್ನ ನೋಡಿದಾಗ, ರೈಲ್ವೆ ಕಾರಿಡಾರ್ನ ಅನೌನ್ಸ್ ಏನ್ ಮಾಡಿದ್ದಾರೆ, 7 ಕಾರಿಡಾರ್ನಲ್ಲಿ ಪುಣೆ ಬೆಂಗಳೂರು ಕಾರಿಡಾರ್ ಇವತ್ತು ಆಗಿದೆ. ಇನ್ನು ಯಾವ ಮುಖ ಹೊತ್ತು ಇವತ್ತು ಸಹ ಪ್ರಹ್ಲಾದ್ ಜೋಶಿ ಅವರು, ಸೋಮಣ್ಣ ಅವರು ಇವತ್ತು ನಮ್ಮ ರಾಜ್ಯಕ್ಕೆ ಬಂದು ಜನರನ್ನ ಮುಖ ತೋರಿಸ್ತಾರೆ ಅನ್ನೋದು ನಾವು ಆಶ್ಚರ್ಯ ಪಡಬೇಕಾಗಿದೆ, ಕಾಣಬೇಕಾಗಿದೆ ಇವತ್ತು ಸಹ. ಇನ್ನು ಇಂಡಸ್ಟ್ರಿ ವಿಚಾರ ಬಂದಾಗ, ಸೆಮಿ ಕಂಡಕ್ಟರ್ ಇಲೆಕ್ಟ್ರಾನಿಕ್ಗೆ 23,000 ಕೋಟಿಯಿಂದ 40,000 ಕೋಟಿಗೆ ಹೆಚ್ಚಿಸಿದ್ದಾರೆ. ಅದು ಸೆಮಿ ಕಂಡಕ್ಟರ್ ಇದನ್ನ ನಾ ಹಿಂದೆನೂ ಕೂಡ ಪದೇ ಪದೇ ನಮ್ಗೆ ಹೇಳ್ಕೊತ ಬಂದಿದ್ದೀನಿ. ಅಲ್ಲಿ ಇವತ್ತು
ಕಾಂಗ್ರೆಸ್ ಆಡಳಿತ ರಾಜ್ಯಗಳು, ಬಿಜೆಪಿ ಆಡಳಿತ ರಾಜ್ಯಗಳು ಅಂತೇಳಿ ಏನು ಭೇದವನ್ನ ಮಾಡ್ತಾ ಇದ್ದಾರೆ. ನಾನು ಈಗಾಗಲೇ ಹೇಳಿದ್ದೀನಿ, 2-3 ಕಂಪನೀಸು ಇವತ್ತು ನಮ್ಮಲ್ಲಿ ಬಂದು ಸೆಮಿಕಂಡಕ್ಟರ್ಗೆ ಸ್ಥಾಪನೆ ಮಾಡಬೇಕು ಅಂತ ಇಚ್ಛೆ ವ್ಯಕ್ತಪಡಿಸಿದ್ರು. ಅಂದ್ರೆ ಕೇಂದ್ರ ಸರ್ಕಾರದ ಏನು ಇನ್ಸೆಂಟಿವ್ಸ್ ಇದೆ, ರಿಯಾಯಿತಿ ಸಲುವಾಗಿ ಡೆಲ್ಲಿಗೆ ಹೋದಾಗ ಅವ್ರನ್ನ ಬಿಜೆಪಿ ರಾಜ್ಯಗಳವರೆಗೆ ಅವ್ರನ್ನ ಡೈವರ್ಟ್ ಮಾಡುವಂತದ್ದಾಯಿತು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೇಶದ ಹಿತದಿಂದ ಇವತ್ತು ಕಾಂಗ್ರೆಸ್ ರಾಜ್ಯ, ಬಿಜೆಪಿ ರಾಜ್ಯ ಅಂತ ಹೇಳಿ ಏನು ಬೇರ್ಪಡಿಸ್ತಾ ಇದ್ದಾರೆ. ಇದು ಬಹಳ ಆತಂಕಕಾರಿಯಾಗಿದ್ದಂಥದ್ದು. ಇವತ್ತು 23ರಿಂದ 40 ಸಾವಿರಗೆ ಏರಿಸಿದ್ದಾರೆ ಸೆಮಿಕಂಡಕ್ಟರ್, ಸ್ವಾಗತ ಮಾಡ್ತೀನಿ. ಆದರೆ ಇವರು ಏನು ರಾಜ್ಯಗಳ ಮೇಲೆ ಇವತ್ತೊಂದು ದಿವಸ ಕಾಂಗ್ರೆಸ್ ಮತ್ತು ಬಿಜೆಪಿ ಆಡಳಿತ ರಾಜ್ಯಗಳು ಮಾಡ್ತಾರೆ, ಅದು ಬಹಳ ಅನ್ಯಾಯ ಮಾಡುವಂತದ್ದು. ಅದರಲ್ಲಿ ವಿಶೇಷವಾಗಿ ಆ ಇಂಡಸ್ಟ್ರೀಸ್ ಇಲ್ಲಿ ಒಲವು ತೋರಿಸಿದಾಗ ಅವ್ರನ್ನ ಬೇರೆ ಕಡೆ ಡೈವರ್ಟ್ ಮಾಡುವಂಥದ್ದು ಬಹಳ ದೊಡ್ಡ ಅನ್ಯಾಯ. ಅದು ಇವತ್ತು ಇನ್ನು ಉಳಿದಂತ ವಿಚಾರ, ಕೆಲವು ಕ್ಯಾನ್ಸರ್ ಮತ್ತು ಇನ್ನುಳಿದ ಸುಮಾರು 17 ಔಷಧಿಗಳನ್ನ ಕಡಿಮೆ ಮಾಡೋದನ್ನು ಸ್ವಾಗತ ಮಾಡ್ತೀನಿ ನಾನು. ಅದಾಗಬೇಕಾಗಿದ್ದಂಥದ್ದು. ಕ್ಯಾನ್ಸರು ಮತ್ತು ಇನ್ನಿತರ ಕಿಡ್ನಿ, ಡಯಾಬಿಟಿಕ್ ಡ್ರಗ್ಸ್ ಏನಿದಾವೆ, ಆ ಡ್ರಗ್ಸ್ ಕಡಿಮೆ ಮಾಡಿದ್ರೆ ಸ್ವಾಗತ ಮಾಡ್ತೀನಿ. ಎಲ್ಲವನ್ನ ನಾನು ಟೀಕೆ ಮಾಡ್ತಾ ಇಲ್ಲ. ಆದ್ರೆ ಪ್ರಮುಖವಾಗಿ ಇವತ್ತಿನ ದಿವಸ ಮತ್ತು ಇನ್ನೊಂದು, ನಮ್ಮ ಕ್ವೀನ್ ಸಿಟಿ ಮಾಡೆಲ್, ಬಹುಶಃ ಕ್ವೀನ್ ಸಿಟಿ ಮಾಡೆಲ್ ನಾವು ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ನಾವೇ ಪ್ರಾರಂಭ ಮಾಡಿದ್ದು. ಫಾರಿನ್ ಯೂನಿವರ್ಸಿಟೀಸ್ ಬರಬೇಕು ಅಂತ ಹೇಳಿ ಅದನ್ನ ಈಗ ಎಲ್ಲರೂ ಕೂಡ ಬೇರೆ ರಾಜ್ಯಗಳು ಮಾಡ್ತಾ ಇರೋದು ತಪ್ಪೇನಿಲ್ಲ. ಅದರಲ್ಲಿ ಈಗ ಫಾರಿನ್ ಯೂನಿವರ್ಸಿಟೀಸ್ ಬರಬೇಕು ಅಂತ ಹೇಳಿ ಚಂದ್ರಬಾಬು ನಾಯ್ಡು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಕೆಲವೊಂದು ಅಲ್ಲಿಗೂ ಬಂದಿದ್ದಾರೆ. ಮಹಾರಾಷ್ಟ್ರ ಮುಖ್ಯಮಂತ್ರಿ ಫಡ್ನವೀಸ್ ಮಾಡಿದ್ದಾರೆ. ಕೆಲವೊಂದು ಅಲ್ಲಿಗೆ ಹೋಗಿದ್ದಾರೆ. ನಮ್ಮಲ್ಲಿ ಕೆಲವೊಂದೆಲ್ಲ ಬಂದಿದ್ದಾರೆ. ಆ ಕ್ವೀನ್ ಸಿಟಿ ಮಾಡೆಲ್ ಅನ್ನ ಕೊಟ್ಟಂತವ್ರು ನಾವು. ಇದು ಕರ್ನಾಟಕ. ಈಗ ಅವರು 5 ಆ ಕ್ವೀನ್ ಸಿಟಿ ಮಾದರದಲ್ಲಿ ಯೂನಿವರ್ಸಿಟೀಸು, ಅಲ್ಲಿನೇ ರೆಸಿಡೆನ್ಷಿಯಲ್, ಇದು ವರ್ಕ್ ಟು ವರ್ಕ್, ಇನ್ನೋವೇಷನ್, ರಿಸರ್ಚ್, ನಮ್ಮ ಕ್ವೀನ್ ಸಿಟಿ ಮಾಡೆಲ್ ಅನ್ನ ಇವತ್ತು ದಿವಸ ಅವರು ರಿಪ್ಲಿಕೇಟ್ ಮಾಡ್ತಾ ಇದ್ದಾರೆ. ಆದ್ರೆ ನಾನು ಹೇಳೋದಿಷ್ಟೇ, ರಿಪ್ಲಿಕೇಟ್ ಮಾಡಿ ಸಂತೋಷ, ಎಲ್ಲರೂ ಕೂಡ ಮಾಡಬೇಕು. ಆದ್ರೆ ಅದು ನಮ್ಮ ಈಗೇನು ಕ್ವೀನ್ ಸಿಟಿ ಆಗಿದೆ, ಆ ಕ್ವೀನ್ ಸಿಟಿಗೆ ನಾವು ಪ್ರಸ್ತಾವನೆ ಕಳಿಸ್ತೀವಿ. ನಮ್ಮ ಕ್ವೀನ್ ಸಿಟಿ ನಾವು ಮಾಡಿದಂತದ್ದು ಪ್ರಥಮ ಇಡೀ ದೇಶದಲ್ಲಿ. ಆ ಕ್ವೀನ್ ಸಿಟಿಗೆ ಇವತ್ತು ದಿವಸ ತಾವೇನು ಈ ಘೋಷಣೆ ಮಾಡಿದ್ರೆ 5 ಕ್ವೀನ್ ಸಿಟಿನೂ ಕೂಡ ಒಂದು ಅಂತ ಹೇಳಿ ಇವತ್ತು ದಿವಸ ನೀವು ರಿಕಗ್ನೈಸ್ ಮಾಡಿ, ಅದಕ್ಕೆ ಸೂಕ್ತವಾದಂತ ಎಲ್ಲ ಹಣಕಾಸಿನ ನೆರವು, ಸೌಲಭ್ಯಗಳು, ಏನೇನು ರಿಯಾಯಿತಿಗಳು ಏನೇನು ಘೋಷಣೆ ಮಾಡಬೇಕಾದ್ರೆ ಅದನ್ನ ಕ್ವೀನ್ ಸಿಟಿ ಕೊಡಬೇಕು ಅಂತ ಹೇಳಿ ನಾನು ಆಶೆ ಮಾಡ್ತೇನೆ. ಅದನ್ನ ನಾನು ಪತ್ರವನ್ನು ಕೂಡ ನಮ್ಮೆಲ್ಲ ಸಂಸದರಿಗೆ ಮತ್ತು ಸಚಿವರಿಗೆ, ನಮ್ಮ ರಾಜ್ಯ ಸಂಸದ ಸಚಿವರಿಗೆ, ಎಲ್ಲ ಸಂಸದರಿಗೂ ಕೂಡ ಮತ್ತು ಕೇಂದ್ರದ ಸಚಿವರಿಗೂ ಕೂಡ ನಾನು, ಇನ್ಕ್ಲೂಡಿಂಗ್ ಫೈನಾನ್ಸ್ ಮಿನಿಸ್ಟರ್ಗೆ ನಾನು ಬರೀತೀನಿ. ಮುಖ್ಯಮಂತ್ರಿಗಳಿಂದ ಬರೀತೀನಿ, ನಾನು ಕೂಡ ಬರೀತೇನೆ. ಹೀಗಾಗಿ ಇದಷ್ಟೇನೆ ಇವತ್ತು ಸಹ. ಮತ್ತು ವಿಶೇಷವಾಗಿ ರೈತರ ಬಗ್ಗೆ ಬಹಳ ಮಾತನಾಡ್ತಾ ಇದ್ರು. ಬರೇ ಇವರು ಘೋಷಣೆಗಳನ್ನ ಮಾಡ್ತಾರೆ, ರೈತರ ಬಗ್ಗೆ ಇದರಲ್ಲಿ ಏನು ಕೂಡ ಅಂತದ್ದು ಗಣನೀಯವಾಗಿದ್ದಂತಲ್ಲ. ಎಲ್ಲವೂ ಕೂಡ ಚಾಲೆಂಜಿಂಗ್ ಮೆಥಡ್, ಆ ಮೆಥಡ್, ಈ ಮೆಥಡ್, ಅದನ್ನು ಕೂಡ ಯಾರಿಗೂ ಸ್ಪಷ್ಟತೆಯನ್ನು ಹೇಳಲ್ಲ. ಆಮೇಲೆ ರೇರ್ ಮಟೀರಿಯಲ್ಸ್ ನಲ್ಲಿ ಇವತ್ತೊಂದು ದಿವಸ ಕೆಲವೊಂದು 3-4 ರಾಜ್ಯಗಳನ್ನ ಇದು ಮಾಡಿದ್ದಾರೆ. ನಮ್ಮಲ್ಲಿ ಗದಗ ಇದೆ. ಮತ್ತು ಇತ್ತೀಚೆಗೆ ನನಗೆ ಗೊತ್ತಿಲ್ಲ, ಒಂದು ನಾನು ಅಥೆಂಟಿಕೇಟೆಡ್ ಅಲ್ಲ, ನಾನು ತಿಳ್ಕೊಂಡಿದ್ದೀನಿ. ಇವತ್ತು ನಮ್ಮಲ್ಲಿ ಚಾಮರಾಜನಗರದಲ್ಲಿ ಕೂಡ ಒಂದು ರೇರ್ ಮಟೀರಿಯಲ್ ಇದೆ ಅಂತ ಹೇಳಿ, ಗದಗ, ಚಾಮರಾಜನಗರದಲ್ಲಿ ಆ ರೇರ್ ಮಟೀರಿಯಲ್ ಇದರಲ್ಲಿ 4 ಏನು ರಾಜ್ಯಗಳನ್ನ ಇದು ಮಾಡಿದ್ದಾರೆ. ಅದರಲ್ಲಿ ಕೂಡ ಕರ್ನಾಟಕ ರಾಜ್ಯವನ್ನ ಇವತ್ತು ಸಿಲೆಕ್ಟ್ ಮಾಡಿಲ್ಲ. ಇನ್ನು ಕೆಮಿಕಲ್ ಇಂಡಸ್ಟ್ರೀಸ್ ನ ಮಾಡ್ತೀವಿ, ಯಾರು ಅದಕ್ಕೆ ಮುಂದೆ ಬರ್ತಾರೆ, ಅದಕ್ಕೆ ಎಲ್ಲಾನು ಚಾಲೆಂಜಿಂಗ್ ಮೆಥಡ್, ಅದೆಲ್ಲಾನು ಕೂಡ ಅಂದ್ರೆ ಒಂದು ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಮಾತನಾಡಿದ್ದಾರೆ. ಅದನ್ನ ನಾವು ಅಭ್ಯಾಸ ಮಾಡಿ ಅದನ್ನ ಅರ್ಥ ಮಾಡ್ಕೊಂಡು ನಾವು ಕೂಡ ಅದರಲ್ಲಿ ಅವ್ರ ಚಾಲೆಂಜಿಂಗ್ ಮೆಥಡ್ಸ್ ಏನೇನಿದಾವೆ ಆ ಚಾಲೆಂಜ್ಗಳನ್ನ ನಾವು ಕೂಡ ಅರ್ಥ ಮಾಡಿಕೊಂಡು ಮುನ್ನಡೀತೀವಿ. ಒಟ್ಟಾರೆ ಹೇಳ್ಬೇಕಂದ್ರೆ ಇದು ಕೇಂದ್ರ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಹಳ ದೊಡ್ಡ ಅನ್ಯಾಯವನ್ನು ಮಾಡಿದೆ. ಇವತ್ತು ರೈತರಿಗಾಗ್ಲಿ, ಇವತ್ತು ಜನಸಾಮಾನ್ಯರಿಗಾಗ್ಲಿ, ಮಧ್ಯಮ ವರ್ಗ ಬಹಳಷ್ಟು ಪೆಟ್ರೋಲ್ ರೇಟು, ಡೀಸೆಲ್ ರೇಟು, ಗ್ಯಾಸ್ ಸಿಲಿಂಡರ್ ರೇಟು ಎಲ್ಲವೂ ಕೂಡ ತುಟ್ಟಿ ಆಗಿತ್ತು. ಮಧ್ಯಮ ವರ್ಗದನ್ನು ಕೂಡ ಇವತ್ತಿನ ದಿವಸ ಸಂಪೂರ್ಣವಾಗಿ ಏನು ಇವರು ಮಧ್ಯಮ ವರ್ಗದ ಪರವಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅಪರ್ ಮೀಡಿಯಂ ಕ್ಲಾಸ್, ಲೋವರ್ ಪರ್ಟಿಕ್ಯುಲರ್ ಲೋವರ್ ಮೀಡಿಯಂ ಕ್ಲಾಸ್, ಸ್ಯಾಲರಿ ಕ್ಲಾಸ್ ಏನಿದೆ ಎಲ್ಲರನ್ನ ನಿಮ್ಮನ್ನು ಒಳಗೊಂಡು, ಇವತ್ತು ಮೀಡಿಯಾದವರು ನೀವೇನಿದ್ರೆ ನಿಮ್ಮನ್ನೆಲ್ಲ ಒಳಗೊಂಡು ನಿಮ್ಗೆ ಸಂಪೂರ್ಣವಾದಂತ ನಿರಾಶೆಯನ್ನ, ಅನ್ಯಾಯವನ್ನ ಇವತ್ತಿನ ದಿವಸ ಕೇಂದ್ರ ಬಜೆಟ್ ಮಾಡಲಾಗಿದೆ. ಹಿಂದೆ ಬೇರೆ ಬೇರೆ ರಾಜ್ಯಗಳಿಂದ ಏನ್ ನಿರೀಕ್ಷೆ ಇದೆ ಅಂತ ಅವ್ರು ತಗೊಳ್ತಿದ್ರು. ಈಗಿನ ಕಳೆದ ಗಮನಿಸಿದಾಗೆ ಅಂತ ಮಹತ್ವದ
ಮಹತ್ವದ ಸಭೆಯನ್ನೇನು ಮಾಡಿಲ್ಲ. ಸಭೆನೂ ಮಾಡಿಲ್ಲ. ಇವತ್ತು ನಾವು ನಮ್ಮ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ. ಅದನ್ನು ಕೂಡ ಹೇಳಿದ್ರೆ ಡೆವಲ್ಯೂಷನ್ ನಲ್ಲಿ ನಾವು ಇಷ್ಟು ಕೊಡ್ತಾ ಇದೀವಿ ಹಾಗೆ ಹೇಗೆ ಅಂತ ಹೇಳಿ ಅದರಲ್ಲಿ ಸ್ಪಷ್ಟತೆ ಇಲ್ಲ. ಇವತ್ತು ಅದನ್ನ ಬಹುಶಃ ಕಂಪ್ಲೀಟ್ ಡಿಟೇಲ್ಡ್ ಕಾಪಿ ಇದು ಬಂದ ಮೇಲೆ ವಿಶೇಷವಾಗಿ ನಮ್ಮ ಆರ್ಥಿಕ ಇದರಲ್ಲಿ ಮುಖ್ಯಮಂತ್ರಿಗಳು ಅದನ್ನ ಅರ್ಥ ಮಾಡಿಕೊಳ್ಳುವಂತ ಸಾಮರ್ಥ್ಯ ಇವತ್ತು ಇದೆ. ನಾವು 16ನೇ ಹಣಕಾಸಿನ ಫೈನಾನ್ಸ್ ಕಾರ್ಪೊರೇಷನ್ ನಲ್ಲಿ ನಮಗೆ ಏನು 14th ಮತ್ತು 15th ಫೈನಾನ್ಸ್ ಕಾರ್ಪೊರೇಷನ್ ಅಲ್ಲಿ ಸುಮಾರು ನಮಗೆ ವ್ಯತ್ಯಾಸ ಸುಮಾರು 65ರಿಂದ 70 ಸಾವಿರ ಕೋಟಿ ರೂಪಾಯಿ ನಮಗೆ ಅನ್ಯಾಯ ಆಗಿತ್ತು. ಅದು ಸರಿಪಡಿಸಬೇಕು ಅಂತ ಹೇಳಿ ಕೇಳಿದೀವಿ. ಏನು ನಮ್ಮ ಟ್ಯಾಕ್ಸ್ ಎವಲ್ಯೂಷನ್ ಅಲ್ಲಿ 100 ರೂಪಾಯಿ ನಾವು ಕೊಟ್ಟಾಗ 15 ರೂಪಾಯಿ ಅಷ್ಟೇ ಮತ್ತೆ ಬಾಕಿ ಬರ್ತಾ ಇದೆ ಅನ್ನೋದನ್ನು ಕೂಡ ನಾವು ಅವ್ರಿಗೆ ಇದು ಮಾಡಿದೀವಿ. ಅದರಲ್ಲಿ ಹೆಚ್ಚಿನ ಹಣವನ್ನು ಕೊಡಬೇಕಂದಿದ್ದೀವಿ. ಅದು ನಾವು ಏನು ಅವರು ಹೇಳಿದ್ದಾರೆ ಬರೀ ಘೋಷಣೆ ಮಾಡಿ ಇಷ್ಟು ಕೊಡ್ತಾ ಇದೀವಿ ನಾವು ಅಂತ ಹೇಳಿ ಸುಮಾರು 1,40,000 ಕೋಟಿ ಅಷ್ಟು ಹೇಳಿದ್ದಾರೆ. ಅದನ್ನ ಚೆಕ್ ಮಾಡಬೇಕು ಯಾರ್ಯಾರ ರಾಜ್ಯಗಳು ಏನು ಇದು ಮಾಡಿದ್ದಾರೆ ಅಂತ ಹೇಳಿ. ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಇಂದ ಏನಾದ್ರು ಪ್ರಸ್ತಾವನೆ ಸಲ್ಲಿಸಿದ್ರ ಸರ್? ಏನಾದ್ರು ಡಿಮ್ಯಾಂಡ್ ನೋಡಿ, ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಅಲ್ಲಿ ಉತ್ತರ ಸಹ ಯಾವಾಗಲೂ ಕೂಡ ಡಿಫೆನ್ಸ್ ಕಾರಿಡಾರ್ ಬಗ್ಗೆ ಕೇಳಿದೀವಿ. ನಿಮ್ಗೆ ಗೊತ್ತಿದೆ, ಓಪನ್ ಆಗಿ ನಾವು ಡಿಫೆನ್ಸ್ ಕಾರಿಡಾರ್ ಬಗ್ಗೆ ಕೇಳಿದೀವಿ. ಡಿಫೆನ್ಸ್ ಕಾರಿಡಾರ್ ಕೊಟ್ಟಿಲ್ಲ. ರೇಲ್ ಕಾರಿಡಾರ್ನೇ ಪ್ರಮುಖವಾಗಿ ನೀವೇ ಹೇಳಿ, ಇವತ್ತು ಬಾಂಬೆ, ಪುಣೆ, ಇವತ್ತು ಬೆಂಗಳೂರು ಅತ್ಯಂತ ಪ್ರಮುಖವಾದದ್ದು. ಉತ್ತರ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕ ಬೆಂಗಳೂರು ಜೋಡಣೆ ಆಗುವಂಥದ್ದು ದೇಶಕ್ಕೆ, ಬರೇ ರಾಜ್ಯಕ್ಕೆ ಅಂತಲ್ಲ, ಇದನ್ನ ದೇಶಕ್ಕೆ ಅತ್ಯಂತ ಪ್ರಮುಖವಾದಂಥದ್ದು. ಹಿಂದೆ ರೋಡ್ ಡಿಕ್ಲೇರ್ ಮಾಡಿದ್ರು, 12 ಎಕ್ಸ್ಪ್ರೆಸ್, 12 ಎಕ್ಸ್ಪ್ರೆಸ್ ವೇ ಹಾಗೆ ಹೀಗೆ ಅಂತೇಳಿ ಅದನ್ನ ನನ್ಕೊಂಡಿದ್ದು ಬರೇ ಮುಂಬೈ ಪುಣೆ ಅಷ್ಟೇ ತಗೊಂಡ್ರು. ಈಗ ಮುಂಬೈ ಪುಣೆ ತಗೊಂಡಿದ್ದಾರೆ, ಪುಣೆ ಟು ಹೈದರಾಬಾದ್ ತಗೊಂಡಿದ್ದಾರೆ, ಬೆಂಗಳೂರು ಟು ಹೈದರಾಬಾದ್ ತಗೊಂಡಿದ್ದಾರೆ. ಅವರ ಉದ್ದೇಶ ಬೆಂಗಳೂರು ಟು ಹೈದರಾಬಾದ್ ಇವ್ರಿಗೆ ಹೆಲ್ಪ್ ಮಾಡ್ಬೇಕನ್ನೋದು ಚಂದ, ನಮಗೂ ಅನುಕೂಲ ಆಗ್ತದೆ ಇಲ್ಲ ಅಂತಲ್ಲ. ಅದೇ ಪ್ರಮುಖವಾಗಿ ಇವತ್ತು ಆಂಧ್ರ ಪ್ರದೇಶಕ್ಕೆ ಇವರಿಗೆ ಹೆಲ್ಪ್ ಆಗ್ಬೇಕನ್ನೋ ದೃಷ್ಟಿಯಿಂದ ಮಾಡಿದ ಹೊರತು ನಮ್ಮ ಬೆಂಗಳೂರದ ಒಂದು ಇಕೋ ಸಿಸ್ಟಮ್ ಅನ್ನು ಪಡ್ಕೊಳ್ಳೋಕೆ ಅದೇನಾದ್ರೂ ಕೂಡ ಇದ್ರೆ ನಾವು ಸ್ವಾಗತ ಮಾಡ್ತೀವಿ. ಅದನ್ನ ನಮಗೂ ಕೂಡ ಬೆಂಗಳೂರು ಟು ಹೈದರಾಬಾದ್ ಇರಲಿ ಏನೇ ಇರಲಿ. ಆದ್ರೆ ಪ್ರಮುಖವಾಗಿ ನಮಗೆ ಬೇಕಾಗಿರುವಂತಹದ್ದು ಇವತ್ತು ಏನು ಪುನಾ ಟು ಬೆಂಗಳೂರು, ಪುಣೆ ಬೆಂಗಳೂರು ರೈಲ್ ಕಾರಿಡಾರ್ನ ನೆಗ್ಲೆಕ್ಟ್ ಮಾಡಿದ್ದಾರೆ. ಇವತ್ತು ನಾನು ಒತ್ತಾಯ ಮಾಡ್ತೀನಿ, ಈಗಾದ್ರೂ ಕೂಡ ಇದನ್ನ ಸರಿಪಡಿಸಲಿಕ್ಕೆ ಏನಾದರೂ ಸಾಧ್ಯ ಇದ್ರೆ ಪ್ರಹ್ಲಾದ್ ಜೋಶಿ ಅವರು ನಮ್ಮೆಲ್ಲ ಎಂಪೀಸ್ ಮಾಡಬೇಕು. ಇಲ್ಲಿಕಂದ್ರೆ ಇವರೆಲ್ಲರೂ ಕೂಡ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಯಾವ ಮುಖ ಹೊತ್ಕೊಂಡು ಬಂದು ಇವ್ರನ್ನ ನಮ್ಮನ್ನ ರಾಜ್ಯಕ್ಕೆ ಬರ್ತಾರೆ ಅನ್ನೋದು ನಾವು ಕಾದು ನೋಡ್ಬೇಕಾಗಿದೆ. ಅದನ್ನೇ ಹೇಳ್ತಾ ಇದ್ದೀನಿ ಈಗ, ಅದನ್ನೇ ಹೇಳ್ತಾ ಇದ್ದೀನಿ ಕಾರಿಡಾರ್ಸ್. ಈಗ ಮುಂಬೈ ಪುಣೆ, ಪುಣೆ ಹೈದರಾಬಾದ್, ಹೈದರಾಬಾದ್ ಚೆನ್ನೈ, ಚೆನ್ನೈ ಬೆಂಗಳೂರು, ಡೆಲ್ಲಿ ವಾರಣಾಸಿ, ವಾರಣಾಸಿ ಸಿರ್ಗುರಿ ಹೈ ಸ್ಪೀಡ್ ರೈಲ್ ಕಾರಿಡಾರ್ಸ್ ಏನು ಇದರಲ್ಲಿ ಪ್ರಮುಖವಾಗಿ ಪುನಾ ಟು ಬೆಂಗಳೂರು ಇರಬೇಕಾಗಿತ್ತು. ಪ್ರಮುಖವಾಗಿ ಈ ಎಲ್ಲದಕ್ಕಿಂತ ಮಹತ್ವದ ಅದು ಪ್ರಹ್ಲಾದ್ ಜೋಶಿ ಅವರು ಪ್ರಧಾನಮಂತ್ರಿಗಳಿಗೆ ಬಹಳ ಆತ್ಮೀಯರು, ಹಾಗೆ ಹೀಗೆ ಅಂತ ಹೇಳ್ತಾರೆ. ನಮ್ಮ ಸಂಸದರು ಮತ್ತು ಮಂತ್ರಿಗಳು ಇವರು ಆಟಕ್ಕೂ ಇಲ್ಲ ಲೆಕ್ಕಕ್ಕೂ ಇಲ್ಲ. ನೀವೇಂತಾರೆ ಆಟಕ್ಕೆಲ್ಲ ಲೆಕ್ಕಕ್ಕೂ ಉಂಟು ಅಂತಿದ್ರಿ, ಆಟಕ್ಕೂ ಇಲ್ಲ ಅವ್ರ ಲೆಕ್ಕಕ್ಕೂ ಇಲ್ಲ ಸರ್. ಮತ್ತೆ ಇವ್ರು ಹೋಗಿ ಏನು ಕೇಳುದೂ ಇಲ್ಲ, ಹೆದರ್ಕೊಂಡು ಸಾಯ್ತಾರಲ್ಲ ಪ್ರಧಾನಮಂತ್ರಿಗಳ ಮುಂದೆ, ನಿರ್ಮಲಾ ಸೀತಾರಾಮನ್ ಮುಂದೆ ಹೋಗಿ ಮಾತಾಡಕ್ಕೆ ಹೆದರ್ಕೋತಾರ ಅವರು. ಒಂದು ಸಬೈ ಕಂಡಕ್ಟರ್ ಕಂಪನಿ ತರ ಇವ್ರ ಕಡೆ ಆಗ್ತಾ ಇಲ್ಲ. ಬಂದವ್ರನ್ನು ಕೂಡ ಇವರು ಬೇರೆ ಕಡೆ ಡೈವರ್ಟ್ ಮಾಡಿದಾಗೂ ಸುಮ್ಮನೆ ಇದ್ದಾರೆ. ನೋಡೋಣ, ಈಗ 23ರಿಂದ 40 ಸಾವಿರ ಕೋಟಿ ರೂಪಾಯಿ ಏನು ನೀವು ಎಲೆಕ್ಟ್ರಾನಿಕ್ಸ್ ಸಬೈ ಕಂಡಕ್ಟರ್ ಘೋಷಣೆ ಮಾಡಿದಿರಿ. ನಾವು ಮತ್ತೆ ನಮ್ಮ ಇನ್ನು ಸಬೈ ಕಂಡಕ್ಟರ್ ಇಂಡಸ್ಟ್ರೀಸ್ ಏನಿದಾವೆ ನಾವು ಇನ್ನೂ ಬಿಟ್ಟಿಲ್ಲ. ನಮ್ಮ ಪ್ರಯತ್ನವನ್ನ ನಾವು ನಿರಂತರವಾಗಿ ಮಾಡ್ಕೊತ ಬಂದಿದ್ದೀವಿ. ಕೆಲವು ನಿಶ್ ಕಂಪನೀಸು, ಲ್ಯಾಬ್ ರಿಸರ್ಚ್, ಅಪ್ಲೈಡ್ ಮಟೀರಿಯಲ್ಸ್, ಈಗ ಅನೇಕ ಕಂಪನೀಸ್ಗಳನ್ನ ಇದು ಮಾಡಿದ್ವಿ. ನಮ್ಮ ಪ್ರಯತ್ನ ನಮ್ಮ ರಾಜ್ಯದ ಹಿತದೃಷ್ಟಿಯಿಂದ ನಾವೆಲ್ಲವೂ ಕೂಡ ಮಾಡ್ತಾ ಇದೀವಿ. ಆದ್ರೆ ಕೇಂದ್ರ ಸರ್ಕಾರ ಏನು ಅನ್ಯಾಯವನ್ನು ಮಾಡ್ತಾ ಇದೆ, ಮಾಡಿದೆ, ಅದಕ್ಕೆ ನಾವು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತೀವಿ. ಜಿಎಸ್ಟಿ ಅನ್ನೋದು ಪಾಲಿಲ್ಲ, ಇಲ್ಲ ಪ್ರಶ್ನೆ ಇಲ್ಲ, ಕೊಡ್ತಾನೆ, ಯಾರ ರಾಜ್ಯಕ್ಕೂ ಕೊಡ್ತಾ ಇಲ್ಲ. ಟ್ಯಾಕ್ಸ್ ಡೆವಲ್ಯೂಷನ್ ನಲ್ಲಿ ನಮಗೆ 100% ನಲ್ಲಿ 15 ಪೈಸೆ ಬರ್ತದೆ. ಈಗ ಹೇಳಿದ್ದಾರೆ ಈ ರಾಜ್ಯಗಳಿಗೆ ನಾವು ಇಷ್ಟು ಟ್ಯಾಕ್ಸ್ ಡೆವಲ್ಯೂಷನ್, ನಾನು ಫೈನ್ ಪ್ರಿಂಟ್ ನನ್ಗೆ ಗೊತ್ತಿಲ್ಲ. ಈಗ ನಾನು ವಿತೌಟ್ ಇದು ಮಾಡಲಾದ್ರೆ ಮಾತಾಡಿದ್ರೆ ಬಹುಶಃ ಮುಖ್ಯಮಂತ್ರಿಗಳನ್ನ ಮಾತನಾಡ್ತಾರೆ. ಮುಖ್ಯಮಂತ್ರಿಗಳನ್ನೆಲ್ಲ ನೋಡಿ ಅವರು ಕೂಡ ಮಾಡ್ತಾರೆ. ಕೆಲವೊಂದು ಏನು ನನಗೆ ತಿಳಿದಿರುವಂತದ್ದು ನಿಮಗೂ ಗೊತ್ತಿದೆ. ಅದು ಉದಾಹರಣೆಗಾಗಿ ಪುಣೆ ಬೆಂಗಳೂರು, ಆಮೇಲೆ ರೇರ್ ಅರ್ತ್ ಪಾರ್ಕು ಏನ್ರಿ ಕ್ವೀನ್ ಸಿಟಿ ಏನು ಅನೌನ್ಸ್ ಮಾಡಿದ್ದಾರೆ ಅವರು. ಒಂದು ದಿವಸ ಮಾಡೆಲ್ ಅನ್ನ ಅದನ್ನ ನಮ್ಮಲ್ಲಿ ಈಗಾಗಲೇ ನಾವು ಪ್ರಾರಂಭಿಸಿದ್ದು. ಇಟ್ ಇಸ್ ಅವರ್ ಬೇಬಿ, ನಮ್ಮ ಕೂಸೋದು.
ಅದನ್ನ ರಿಪ್ಲಿಕೇಟ್ ಮಾಡಿದ್ರೆ ಒಳ್ಳೇದು. ಏನು ಎಲ್ಲ ರಾಜ್ಯಗಳು ಅದನ್ನ ಮಾಡುತ್ತಾ ಇದ್ದಾರೆ, ಮಾಡಿದ್ರು ಒಳ್ಳೇದೇನು ತಪ್ಪೇನಿಲ್ಲ. ಆದರೆ ನಾವೇನು ಇದಕ್ಕೆ ಮೂಲ ಇದನ್ನು ಮಾಡಿದೀವಿ, ನಮಗೆ ಅದರ ಬಗ್ಗೆ ಅದರಿಂದ ನಾವು ಪ್ರಪೋಸಲ್ ಅನ್ನು ಮೂವ್ ಮಾಡ್ತೀವಿ. ವಿ ಹ್ಯಾವ್ ಆಲ್ರೆಡಿ ದಿಸ್ ಕ್ವೀನ್ ಸಿಟಿ ಈಗಾಗಲೇ ನಾವು ಲ್ಯಾಂಡ್ ಅಕ್ವಿಷನ್ ಮಾಡ್ತಾ ಇದ್ದೀವಿ. ಇವತ್ತಾಗಲೇ ಡೆವಲಪ್ಮೆಂಟ್ಸ್ ಕೂಡ ಟೆಂಡರ್ ಕರೆದು ಈಗಾಗಲೇ ಟೊಯೋಟಾ ಒಂದು ಕಂಪನಿಗೆ ನಾವು ಒಂದು 300 acres ಅಲೋಕೇಟ್ ಮಾಡಿದ್ದೀವಿ ರಿಸರ್ಚ್ ಪಾರ್ಕಿಗೆ. ಸೊ ಹೀಗಾಗಿ ಜಾಪನೀಸ್ ಅದರಿಂದ ಇಂಟರ್ನ್ಯಾಷನಲ್ ಅದನ್ನ ಆಗ್ತಾ ಇದೆ. ಅನೇಕ ಯೂನಿವರ್ಸಿಟೀಸ್ಗಳು ಬರ್ತಾ ಇದ್ದಾರೆ, ತಾವೆಲ್ಲವೂ ಕೂಡ ಗಮನಿಸಿದಿರಿ. ಹೀಗಾಗಿ ಅದಕ್ಕೆ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀವಿ. ನೋಡೋಣ ಏನ್ ಮಾಡ್ತಾರೆ. ಮೇಕೆದಾಟು, ಕೃಷ್ಣ ಮತ್ತೆ ಭದ್ರಾ ಮೇಲ್ದಂಡೆ ಕೂಡ ಯೋಜನೆಗಳು ಘೋಷಣೆ ಆಗಿದೆ. ಘೋಷಣೆ ಮಾಡಿದೆ, ಹಿಂದೆ ಕೊಟ್ಟಿಲ್ಲ. 5,600 ಕೋಟಿ ರೂಪಾಯಿ ಅಪ್ಪರ್ ಭದ್ರಾ ಕೊಡ್ತೀವಿ ಅಂತ ಹೇಳಿ ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಘೋಷಣೆ ಮಾಡಿದ್ದೇನೆ, ಕೊಟ್ಟಿಲ್ಲ. ಈಗ ಯಾರು ಕೊಡ್ತಾರ? ಅದನ್ನೂ ಇಲ್ಲ, ಈಗೂ ಇಲ್ಲ. ಆಮೇಲೆ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಅನ್ನು ನ್ಯಾಷನಲ್ ಪ್ರಾಜೆಕ್ಟ್ ಮಾಡಬೇಕು ಅಂತ ನಾವು ಕೇಳ್ಕೊಂಡಿದ್ವಿ. ನೋಟಿಫಿಕೇಶನ್ ಮಾಡಬೇಕು ಅಂತ ಕೇಳಿದೀವಿ. ಕೃಷ್ಣಾ ನ್ಯಾಯಾಧಿಕರಣ ತೀರ್ಪು ಎರಡನ್ನ ಯಾವುದೂ ಇಲ್ಲ. ಕೃಷಿಕರಿಗೆ ಏನೂ ಇವತ್ತು ಸಹ ಇಲ್ಲ. ಥ್ಯಾಂಕ್ ಯು, ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.